ದರ್ಶನ್ ಬಾರಪ್ಪ ನಮ್ಗೆ ಲಾಸ್ ಆಗಿದೆ ತುಂಬ ಅಂತಂದ್ರೆ ಬಂದ. ನಾನು ಆಟೋದಲ್ಲಿ ದೊಡ್ಡ ದೊಡ್ಡ ಕ್ಯಾರಿಯರ್ ಬರುತ್ತೆ ತೊಗೊಂಡೋಗ್ತಾ ಇದ್ದೆ. ಯಾಕೆ ತರುಣವ್ರ ತಾಯಿ ಕಾರ್ ಇಲ್ವಾ ಅಂತ ಕೇಳಿದ್ದಾನೆ. 2 ದಿವಸ ಆದಮೇಲೆ ನಮ್ಮ ಮನೆಗೆ ಕಾರ್ ಬಂದಂತೆ. ದರ್ಶನ್ ಸ್ಟೇಜ್ ಮೇಲೆ ಬರ್ತಿದ್ದೀನಿ ನೋಡಿ, ಅಲ್ಲಿ ನಮ್ಮ ತಾಯಿ ಕೂತಿದ್ದಾರೆ, ಅವ್ರಿಗೆ ಇಲ್ಲಿಂದಾನೇ ನಮಸ್ಕಾರ ಅಂತ ಅಂದ್ರು. ನಮ್ಮ ಮಗ ಮದುವೆ ಆಗೋದಿಲ್ಲ ಅಂತ ಕೂತ್ಬಿಟ್ಟಿದ್ದ, ಅಣ್ಣ ಹೊರಗೆ ಬರೋವರೆಗೂ ನಾನು ಮದುವೆ ಆಗಲ್ಲ ಅಂತ. ಮತ್ತೆ ಇವನೇ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಕ್ಕೆ, ನೀನು ಮದುವೆ ಆಗಲಿಲ್ಲ, ನೀನು ಹಿಂಗೆ ಮುತ್ಕಾಗಿ ಹೋಗ್ತೀಯ ನೋಡು ಅಂತ ಜೋರು ಮಾಡಿ ಕಳಿಸಿದ್ರು. ಇಳಿದು ಬಂದು ಗಟ್ಟಿ ಹಿಡ್ಕೊಂಡು ಮುತ್ತು ಕೊಟ್ಟು, ಪ್ರಿಯಾ ನಾನು ಯಾರು ಅವನಿಗೆ? ಯಾರ್ದರ ಪ್ರಯತ್ನದಿಂದ, ಯಾರ್ದರ ಕೃಪೆಯಿಂದ ಅವನು ಹೊರಗೆ ಬಂದರೆ ಸಾಕು. ಯಾವ ಪುಣ್ಯಾತ್ಮರ ಆಶೀರ್ವಾದ ಅವನಿಗೆ ತಾಗಲಿಲ್ವಲ್ಲ ಅಂತ ನೋವು. ಕರ್ನಾಟಕ ಜನ ಅವನ ಬಗ್ಗೆ ಭಾವಕರಾಗಿದ್ದಾರೆ, ಆದರೆ ದೇವ್ರಿಗೆ ಯಾಕೆ ಕರುಣೆ ತೋರ್ತಾ ಇಲ್ಲ ಅಂತ ಅಷ್ಟೇ ನೋವು. ಒಂದು ಆಶೀರ್ವಾದ ಮಾಡಲಿ ಅವನು ಹೊರಗೆ ಬರೋದಕ್ಕೆ, ಅಷ್ಟೇ ಸಾಕು. ಅವನು ಇನ್ನೇನು ಮಾಡೋದು ಬೇಡ. ಮದರ್ ಇಂಡಿಯಾ ಅಂತ ಕರೆಯೋದು. ಎಲ್ಲಿದೆಯಪ್ಪ ನೀನು, ಕಣ್ಮುಚ್ಕೊಂಡಿದೀಯಾ ಅಂತ ಕೇಳಿ, ನಿನ್ನ ಶಕ್ತಿ ಇದ್ದರೆ ನನ್ನ ಮಗನ ಮೇಲೆ ತೋರಿಸು, ದರ್ಶನ್ ಮೇಲೆ ತೋರಿಸು ಅಂತ ಹೇಳಿ ಬರಬೇಕಷ್ಟೆ. ಅವನು ಹೊರಗೆ ಬಂದಮೇಲೆ ಅವನು ದೇವತಾ ಮನುಷ್ಯ ಆಗ್ತಾನೆ. ದರ್ಶನಿಗೆ ಹೇಳಿದೆ, ದರ್ಶನ್ ಬಾರಪ್ಪ ನಮ್ಗೆ ಲಾಸ್ ಆಗಿದೆ ತುಂಬ ಅಂತಂದ್ರೆ ಬಂದ. ಹೌದಾ? ನನ್ನ ಮಗ ಬಂದ ಹೇಳಿದ ತಕ್ಷಣವೇ ಬಂದು ಅಲ್ಲಿ ಟಿಕೆಟ್ ಎಲ್ಲ ಹಾಕಿ, ಅವನೇನು ಇಸ್ಕೊಂಡಿಲ್ಲ, ಅವನು ಊಟ ಸಹಿತ ಕೊಟ್ಟಿಲ್ಲ. ನಾನು ಅವತ್ತು 2 ನಾಟಕ ಶೋ ಮಾಡಿ ಮುಗಿಸಿ ದಾರಿಯಲ್ಲಿ ಹೋಗ್ತಾ ಏನೋ ಊಟ ಮಾಡ್ಕೊಂಡು ಹೋದ್ರಂತೆ. ಅವಾಗ ಒಂದು ಸರಿ ಬಂದ. ಸಾಗರ, ನಮ್ಮ ಸುಧೀರ್ ಅವ್ರು ಹುಟ್ಟಿರೋ ಊರು ಸಾಗರ, ಅಲ್ಲೂ ನಂಗೆ ತುಂಬ ಲಾಸ್ ಆಗಿತ್ತು. ಅಲ್ಲೂ ದರ್ಶನ್ ಬಂದು ಆ ಕಂಪನಿ ಉಳಿಬೇಕು, ದರ್ಶನ ನೋಡೋಕ್ಕೆ ಜನ ಬರ್ತಾರಲ್ಲ, ಅವ್ರು ನೋಡುವಂಥ ಇದಲ್ಲ, ಫಿಗರ್ ಅಲ್ಲ, ಅವ್ನು ನೋಡುವಂಥ ಒಂದು ಮನುಷ್ಯ, ದೇವತಾ ಮನುಷ್ಯ. ಸೊ ಆ ಸಾಗರದಲ್ಲೂ ನಂಗೆ ಒಳ್ಳೆ ಕಲೆಕ್ಷನ್ ಆಯಿತು, ಮತ್ತು ಈ ಕುಣಿಗಲ್ನಲ್ಲೂ ಒಳ್ಳೆ ಕಲೆಕ್ಷನ್ ಆಯಿತು. ಅವನು 2 ಸರಿ ಬಂದ ನಮ್ಮ ಕಂಪ್ನಿಗೆ. ಆಮೇಲೆ ಯಾವಾಗಾರು ಒಂದು ಸರಿ ಬೆಂಗಳೂರಲ್ಲಿ ಗುಬ್ಬಿ ರಂಗಮಂದಿರ ಮಾಡಿದಾಗ 1-2 ಸರಿ ಸುಮ್ಮನೆ ಯಾರು ಇಲ್ಲದೆ ಇರುವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ, ಅದೇ ಥಿಯೇಟ್ರಿಂಗ್ ಆಯ್ತಲ್ಲ, ಮಾಡಲಿಲ್ಲ. ಬಟ್ ನಟರ ಜವಾಬ್ದಾರಿ ನೋಡಿ ಅಲ್ವಾ, ಆ ಜವಾಬ್ದಾರಿನ ಅವ್ರು ಹೇಗೆ ನಿರ್ವಹಿಸಿದ್ರು. ಒಬ್ಬರು ನಟರಾಗಿ ಫೇಮಸ್ ಆದಮೇಲೆ ಬೇರೆಯವ್ರಿಗೂ ಕೂಡ, ಬೇರೆ ಕಲಾವಿದರಿಗೂ ಕೂಡ ಹೆಲ್ಪ್ ಆಗಬೇಕು ಅನ್ನೋದು, ಅದನ್ನು ಅವರು ದರ್ಶನ್ ಬಂದು ಈಗ ಒಂದು ಕಂಪ್ನಿಲಿ ನಾಟಕ ನಡೀತಾ ಇಲ್ಲ ಅಂತ ಹೇಳಿದ್ರೆ ಜನರನ್ನು ಸೇರಿಸೋದು, ಅವರ ನೋಡೋಕ್ಕೆ ಜನ ಬರ್ತಾರೆ. ಹೌದು, ಅದು ಪ್ರೀತಿಯಿಂದ ಬರ್ತಾರೆ. ನಮ್ಮ ಹತ್ರ ದುಡ್ಡು ಕೇಳಲಿಲ್ಲ, ಕಲಾವಿದರೆಲ್ಲ ಫೋಟೋ ತೆಗೆಸ್ಕೊಂಡ್ರು ಅವನ ಜೊತೆಲಿ. ಎಷ್ಟು ಒಂದು ದೊಡ್ಡ ಕಲಾವಿದ ಸೆಲೆಬ್ರಿಟಿ ಬರ್ತಾನಂದ್ರೆ ಜನ ಸೇರ್ತಾರಲ್ಲ, ಹಾಗೆಲ್ಲ ಆಯಿತು. ಅವನಿಂದನೂ ಈ ಕರ್ನಾಟಕ ಕಲಾ ವೈಭವ ಸಂಘ ಅಂತ ಏನು ಸುಧೀರ್ ಅವರು ಮಾಡಿದ್ರಲ್ಲ, ಆ ಸಂಘಕ್ಕೆ ಅವನದು ಕೊಡುಗೆ ಇದೆ. ಅದಕ್ಕೆ ಆದಷ್ಟು ಬೇಗ ಅವನು ಹೊರಗೆ ಬರಲಿ, ರಾಘವೇಂದ್ರ ಸ್ವಾಮಿ ಅವನ್ನ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಲ್ವ? ಎಲ್ಲ ದೇವಾನುದೇವತೆಗಳು ಇದ್ದಾರೆ, ಅವನನ್ನು ಯಾರು ಮುಟ್ಟಿ ಆಶೀರ್ವಾದ ಮಾಡ್ತಾ ಇಲ್ವಲ್ಲ ಅಂತ ನೋವು ಅಷ್ಟೇ. ದೇವರೇ ಬರಬೇಕು ಅವನ ಕನಸಲ್ಲೋ ಅಥವಾ ಅವನ ಕುಂತ ಜಾಗದಲ್ಲೋ ರಾಯರು ಬಂದು ಅವನ ಹಣೆ ಮೇಲೆ ಅಥವಾ ಅವನ ತಲೆ ಮೇಲೆ ಕೈ ಇಟ್ಟರೆ ಅವನು ಖಂಡಿತ ಎಲ್ಲ ದುಷ್ಟ ಶಕ್ತಿಗಳಿಂದ ಪರಿಹಾರ ಆಗ್ತಾನೆ. ಅದಾಗಿಲ್ವಲ್ಲ ಅಂತ ನೋವು ಅಷ್ಟೇ ನನಗೆ. ಅಂದರೆ ಅವ್ರ ಮೇಲೆ ಅವರ ಅಭಿಮಾನಿಗಳ ಒಂದು ವಿಶೇಷ ಪ್ರೀತಿ ಅಲ್ವಾ? ಅಭಿಮಾನಿಗಳ ಪ್ರೀತಿ ಅಲ್ಲ, ಅದು ದೇವರ ಪ್ರೀತಿ. ಅಭಿಮಾನಿಗಳ ಹೃದಯದಲ್ಲೆಲ್ಲ ದೇವರು ತುಂಬಿಕೊಂಡಿದ್ದಾನೆ. ಹಾಗಾಗಿ ಅವನಿಗೆಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾವ ಪುಣ್ಯಾತ್ಮರ ಆಶೀರ್ವಾದ ಅವನಿಗೆ ತಾಗಲಿಲ್ವಲ್ಲ ಅಂತ ನೋವು. ನಾವು ಕಣ್ಣಾರೆ ನೋಡಿದ್ದೀವಿ. ಒಂದು ದಿವಸ ರಾಬರ್ಟ್ ಶೂಟಿಂಗ್ ನಡೀತಾ ಇತ್ತು. ರಾಬರ್ಟ್ ಶೂಟಿಂಗ್ ನಡಿಬೇಕಾದ್ರೆ ನಾನು ಅವನಿಗೆ ಊಟ ನಾನ್ ವೆಜ್ ಅಂದರೆಲ್ಲ ಇಷ್ಟ ಅಂಥೇಳಿ ಕೈಮಾ, ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಹಾಕೋದು, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ತೊಗೊಂಡು ಹೋಗಿದ್ದೆ. ತೊಗೊಂಡು ಹೋಗಿ ಇವನು ಕ್ಯಾರವನಲ್ಲಿ ಕೂತಿದ್ದ. ನಾನು ಇದು ಕಂಠೀರವ ಸ್ಟುಡಿಯೋದಲ್ಲಿ, ನಾನು ಆಟೋದಲ್ಲಿ ದೊಡ್ಡ ದೊಡ್ಡ ಕ್ಯಾರಿಯರ್ ಬರುತ್ತೆ ತೊಗೊಂಡೋಗ್ತಾ ಇದ್ದೆ. ಅವನು ಕ್ಯಾರವನ್ದಿಂದ ನೋಡಿತಾ ಇದ್ದಾರೆ ಅಂತ ಕೇಳಿದರೆ, ತರುಣ್ ಅವ್ರ ತಾಯಿ. ಯಾಕೆ ತರುಣ್ ಅವ್ರ ತಾಯಿ ಕಾರ್ ಇಲ್ವಾ ಅಂತ ಕೇಳಿದ್ದಾನೆ. ಕೇಳಿದ ತಕ್ಷಣ ಅವರು ಏನು ಹೇಳಿದ್ರು ಏನೋ ಗೊತ್ತಿಲ್ಲ, 2 ದಿವಸ ಆದಮೇಲೆ ನಮ್ಮ ಮನೆಗೆ ಕಾರ್ ಬಂದಿತ್ತು. ಅಮ್ಮನಿಗೆ ಗಿಫ್ಟ್ ಕೊಟ್ಟ ಅವನು. ನೀನು ಆಟೋದಲ್ಲೆಲ್ಲ ಓಡಾಡಬೇಡ, ನೀನು ಕಾರಲ್ಲಿ ಓಡಾಡು. ಈಗ ಕೆಂಪು ಕಾರೇ ಇಟ್ಕೊಂಡಿದ್ದೀನಿ ನಾನು, ಅದೇ ಕಾರಲ್ಲೇ ಓಡಾಡ್ತೀನಿ. ಅದೇ ಕಾರಲ್ಲಿ ಈಗಲೂ? ಹೌದು, 6399 ಗಾಡಿ ನಂಬರ್. ಆ ಗಾಡಿ ನಿನ್ನ ಕಾರ್ ನಿನಗಿಟ್ಕೊಂಡು ಅವ್ನು ನನಗೆ ಮದರ್ ಇಂಡಿಯಾ ಅಂತಾನೆ. ಮದರ್ ಇಂಡಿಯಾ, ಈ ಗಾಡಿ ನಿಂದು, ನೀನೊಬ್ಬಳೇ ಓಡಾಡಬೇಕು. ಆಯ್ತಪ್ಪ ಅಂಥೇಳಿ ಈಗ ಆ ಗಾಡಿನೇ ಇಟ್ಕೊಂಡಿದ್ದೀನಿ. ಅಷ್ಟು ಪ್ರೀತಿ, ಸಾಕ್ಷಿ, ನಾನೇ ಇದಕ್ಕೆ ಸಾಕ್ಷಿ ಇದ್ದೀನಿ.
ನೀವು ಈಗಲೂ ಇಷ್ಟು ಭಾವುಕರಾಗ್ತಿದ್ದೀರಾ ಅಂದರೆ ಗೊತ್ತಾಗುತ್ತೆ ಅವ್ರ ಮೇಲಿಟ್ಟಿರೋ ಪ್ರೀತಿ. ಏನಿಲ್ಲ, ಇಡೀ ಕರ್ನಾಟಕ ಜನ ಅವನ ಬಗ್ಗೆ ಭಾವಕರಾಗಿದ್ದಾರೆ. ಆದರೆ ದೇವ್ರಿಗೆ ಯಾಕೆ ಕರುಣೆ ತೋರ್ತಾ ಇಲ್ಲ ಅಂತ ಅಷ್ಟೇ ನೋವು. ಒಂದು ಆಶೀರ್ವಾದ ಮಾಡಲಿ ಅವನು ಹೊರಗೆ ಬರೋದಕ್ಕೆ, ಅಷ್ಟೇ ಸಾಕು. ಅವನು ಇನ್ನೇನು ಮಾಡೋದು ಬೇಡ. ನಿಜ. ಯಾಕಂದರೆ ಅವರ ಜೊತೆ ಇರುವ ಅವರ ಆಪ್ತರಿಗೆ ಮಾತ್ರ ಗೊತ್ತು ಅವರು ಎಂಥ ಸಹೃದಯಿ ಅಂತ. ಮದರ್ ಇಂಡಿಯಾ ಅಂತ ಕರೆಯೋದು. ಆಮೇಲೆ ಹುಬ್ಳಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಯಿತು. ಎಲ್ಲರೂ ಫ್ಲೈಟಲ್ಲಿ ಹೋದರು. ಅದೇ ರಾಬರ್ಟ್ ಪಿಕ್ಚರ್ 100 days ಅದೇನಾಗಿತ್ತಲ್ಲ, ಆವಾಗ ಎಲ್ಲರೂ ಫ್ಲೈಟಲ್ಲಿ ಹೋದರು. ನಾನು ಹುಟ್ಟಿದ ಬೆಳೆದದ್ದು ಹುಬ್ಳಿಯಲ್ಲ. ಸೊ ಹುಬ್ಳಿಗೆ ದರ್ಶನ್ ಬರ್ತಾ ಇದ್ದಾನೆ, ಸಾವಿರಾರು ಕೋಟ್ಯಾಂತರ ಜನ ಸೇರ್ತಾ ಇದ್ದಾರೆ. ಮತ್ತು ನಮ್ಮ ಮಗ ಬರ್ತಾನಲ್ಲಿ ಸ್ಟೇಜ್ ಮೇಲೆ ಅಂದರೆ ನಮ್ಗೆ ಎಷ್ಟು ಖುಷಿ ಅಂಥೇಳಿ ನಾನೇನು ಮಾಡಿದೆ, ತರುಣು ಅವರೆಲ್ಲ ಫ್ಲೈಟಲ್ಲಿ ಹೋದರು. ನಾನು ರಾತ್ರಿ ಟ್ರೈನು ಟಿಕೆಟ್ ತೊಗೊಂಡಿಲ್ಲ, ಏನಿಲ್ಲ, ಹಾಗೆ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಹತ್ತಿ ನಾನು ಈ ಹುಡುಗಿನ ಕರ್ಕೊಂಡು ಹೋದೆ. ಅಲ್ಲಿ ಹುಬ್ಳಿ ಇದು ರೈಲ್ವೆ ಗ್ರೌಂಡ್ ಅಂತ ದೊಡ್ಡದಾಗಿದೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದರು ದರ್ಶನ್ ನೋಡೋದಕ್ಕೆ. ಆಮೇಲೆ ದರ್ಶನ್ ಸ್ಟೇಜ್ ಮೇಲೆ ಬರ್ತಿದ್ದೀನಿ ನೋಡಿ, ಅಲ್ಲಿ ನಮ್ಮ ತಾಯಿ ಕೂತಿದ್ದಾರೆ, ಅವ್ರಿಗೆ ಇಲ್ಲಿಂದನೇ ನಮಸ್ಕಾರ ಅಂತಂದರು. ಆಮೇಲೆ ಮುಂದ್ಗಡೆ ಹೀರೋಯಿನ್ ಕೂತಿದ್ಲು. ನಿನಗಲ್ಲ ತಾಯಿ, ನೀನು ಹೀರೋಯಿನ್ನು, ನಿನಗೆ ಯಾರು ಕೇಳಿದ್ದಾರೆ, ನಿನ್ನ ಹಿಂದೆ ಕೂತಿದ್ದಾಳೆ ನೋಡಿ ನಮ್ಮ ಹೀರೋಯಿನ್ನು, ಅವಳನ್ನು ಮಾತಾಡಿಸ್ತಾ ಇದ್ದೀನಿ ಅಂತೇಳಿ ಮತ್ತೆ ಇಳಿದು ಬಂದು ಗಟ್ಟಿ ಹಿಡ್ಕೊಂಡು ಮುತ್ತು ಕೊಟ್ಟು, ಪ್ರಿಯಾ ನಾನು ಯಾರು ಅವನಿಗೆ ಮುತ್ತು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ವಿಡಿಯೋದವರೆಲ್ಲ ಏನು ಈ ಅಮ್ಮ ಇಲ್ಲಿ ಕೂತಿದ್ದಾಳೆ, ಎಷ್ಟು ಜೋರಾಗಿ ಓಡಿ ಬಂದ ಅವನು ಅಂತ ಮಾಡಿ ಮತ್ತೆ ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡಿ ಅದೆಲ್ಲ ಮಾಡಿದ. ಅಷ್ಟು ಪ್ರೀತಿ ನನ್ನ ಹತ್ರ ತೋರಿಸ್ಬೇಕಂತ ಅವನು ನಾನೇನು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನ, ಒಳ್ಳೆ ಹೃದಯದ ಕೊಟ್ಟಿದ್ದೀವಿ ಅಷ್ಟೇ. ಎಲ್ಲರಿಗೂ ಅವನು ಬೇಕೇ. ಈಗ ಯಾರ್ದರ ಪ್ರಯತ್ನದಿಂದ, ಯಾರ್ದರ ಕೃಪೆಯಿಂದ ಅವನು ಹೊರಗೆ ಬಂದರೆ ಸಾಕು. ಯಾಕಂದರೆ ಎಲ್ಲರ ಕೋರಿಕೆ ಅದೊಂದೇ ಇರೋದು. ಅವನು ಹೊರಗೆ ಬಂದ ಮೇಲೆ ಅವನು ದೇವತಾ ಮನುಷ್ಯ ಆಗ್ತಾನೆ ನೋಡಿ. ಸಾಮಾನ್ಯ ಮನುಷ್ಯ ಆಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ದೇವರು ಅಂತ ಅವನು ಪೂಜೆ ಮಾಡ್ತಾರೆ ನೋಡಿ. ಯಾಕಂದರೆ ಆ ನೋವು ಎಲ್ಲರಲ್ಲೂ ಇದೆ. ಈಗ ಒಂದು ಕ್ಷಣಾರ್ಧದ ನಿರ್ಧಾರ ಅದೊಂದು ಅಲ್ಲೇ ಇರೋ ಹಾಗೆ ಮಾಡ್ತಲ್ಲ. ಏನಾದರೂ ಆಗಿ ಹೊರಗೆ ಬಂದರೆ ಸಾಕಿತ್ತು ನಮ್ಮ ದರ್ಶನ್ ಸರ್. ಮಿರಾಕಿಲರೇ ಆಗಬೇಕು ಅದಕ್ಕೆ. ಈಗ ಹೆಂಗೆ ರಾಜ್ಕುಮಾರ್ ಅವ್ರು ನಮ್ಮ ಮನೆಗೆ ಬಂದು ಅಂತ ದೇವ್ರನ್ನ ಕೇಳ್ಕೊಂಡಾಗ ಬಂದರು, ಹಾಗೆ ಆ ರಾಯರ ಹತ್ರನೇ ಹೋಗಿ ಮಾತಾಡಬೇಕು. ಎಲ್ಲಿದೆಯಪ್ಪ ನೀನು, ಕಣ್ಣು ಮುಚ್ಕೊಂಡಿದೀಯಾ ಅಂತ ಕೇಳಿ, ನಿನ್ನ ಶಕ್ತಿ ಇದ್ದರೆ ನನ್ನ ಮಗನ ಮೇಲೆ ತೋರಿಸು, ದರ್ಶನ್ ಮೇಲೆ ತೋರಿಸು ಅಂತ ಹೇಳಿ ಬರಬೇಕಷ್ಟೆ. ನಿಜ. ಯಾಕಂದರೆ ನೋಡಿ, ನಿಮ್ಮ ಪ್ರೀತಿ ಮತ್ತೆ ನಿಮ್ಮ ತರಾನೇ ಅವರನ್ನು ಪ್ರೀತಿಸೋರು ಎಷ್ಟು ಜನ ಇದ್ದಾರಲ್ವ. ಕೋಟ್ಯಾಂತರ ಜನ ಇದ್ದಾರೆ. 7 ಕೋಟಿ ಕನ್ನಡಿಗರು ಅವನ ಪ್ರೀತಿ ಮಾಡ್ತಾರೆ. ನಿಜ. ನೀವು ತುಂಬ ಪ್ರೀತಿಗೆ ಮೂಗನಾಗಿ ಕೂತ್ಬಿಟ್ಟಿದ್ದಾನೆ ಅವನು. ಆ ಪ್ರೀತಿಗೆ ಅವನಲ್ಲಿ ಮಾತೇ ಇಲ್ಲ, ಸೋತೋಗ್ಬಿಟ್ಟಿದ್ದಾನೆ ಮಾತಲ್ಲಿ. ನೀವು ತುಂಬ ಭಾವುಕರಾದ್ರಿ ಆ ವಿಚಾರದಲ್ಲಿ. ಖಂಡಿತ ಅವನ ವಿಷಯದ ದಿನಾ ಭಾವಕರಾಗ್ತೀನಿ. ಅವನ ವಿಷಯ ಟಿ ವಿಯಲ್ಲೋ ಮೊಬೈಲಲ್ಲಿ ನೋಡಿದ್ರೆ ನೋವು ಮಾಡ್ಕೊಂಡು ಹೇಳೋದು. ನಮ್ಮ ಮಗನೂ ಅಷ್ಟೇ ಫೀಲ್ ಮಾಡ್ಕೊಂತ. ಯಾಕಂದರೆ ಅದೇ ತನ್ನ ತಾಯಿ ಥರನೇ ನಿಮ್ಮನ್ನು ಮದರ್ ಇಂಡಿಯಾ ಅಂತ ಅವನೊಬ್ಬನೇ ನನಗೆ ಕರ್ನಾಟಕದಲ್ಲಿ ಕಲ್ತಿದ್ದು. ನಮ್ಮ ಮಗ ಮದುವೆ ಆಗೋದಿಲ್ಲ ಅಂತ ಕೂತ್ಬಿಟ್ಟಿದ್ದ. ಅಣ್ಣ ಹೊರಗೆ ಬರೋವರೆಗೂ ನಾನು ಮದುವೆ ಆಗಲ್ಲ ಅಂತ. ಮತ್ತೆ ಇವನೇ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಕ್ಕೆ, ನೀನು ಮದುವೆ ಆಗಲಿಲ್ಲ, ನೀನು ಹಿಂಗೆ ಮುತ್ಕಾಗಿ ಹೋಗ್ತೀಯ ನೋಡು ಅಂತ ಜೋರು ಮಾಡಿ ಕಳಿಸಿದ್ರು. ನಿಜ. ಆವತ್ತು ನಾವು ಆ ಸುದ್ದಿನ ನೋಡಿದ್ವಿ. ಯಾಕಂದರೆ ದರ್ಶನ್ ಸರ್ ಇದಕ್ಕೆ ಕಾರಣ ಅಂತ ಅವರು. ದರ್ಶನ್ನೇ ಇವ್ರಿಗೆ ಮದುವೆ ಮಾಡಿ ನಾನು ಅವತ್ತು ರಾಬರ್ಟ್ ಶೂಟಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಊಟ ತೊಗೊಂಡು, ಆವಾಗ ಸೋನಲ್ಲಿ ಒಂದು ಪಾರ್ಟ್ ಮಾಡಿದ್ಲು. ಅದರಲ್ಲಿ ಇದು ಇವನು ಯಾರು ವಿನೋದ್ ಪ್ರಭಾಕರ್ ಹೆಂಡತಿ ಕ್ಯಾರೆಕ್ಟರ್. ವಿನೋದ್ ಪ್ರಭಾಕರ್ ಮಾಡಿದ್ದಾರೆ. ಅವನು ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ಲು. ನನ್ನನ್ನು ಕುಂಡ್ರಿಸ್ಕೊಂಡು, ನಾನೊಂದು ಹುಡುಗಿನ ತೋರಿಸ್ತೀನಿ, ತರುಣಿಗೆ ಮದುವೆ ಮಾಡ್ಬೇಕು ನೀನು ಅಂತಂದ್ರೆ ನಾನು ನಗ್ತಾ ಇದ್ದೆ. ಬರೇ ನಗೋದೇ ಆಯ್ತು ಅಂತ ಹಿಂಗೆಲ್ಲ ಇಚ್ಚಿಕ್ತಾನೆ ನಂಗೆ. ಇದಕ್ಕೆ ಕರೆದು ಇವಳು ಬಂದ್ಲು, ಅವಳು ನರ್ಸ್ ಡ್ರೆಸ್ ಹಾಕೊಂಡಿದ್ಲು, ಈ ಹುಡುಗಿನೇ ಮದುವೆ ಮಾಡೋದು ಅಂತ ಹೇಳ್ದ. ಆಯ್ತಪ್ಪ ಅಂತ ಸ್ವಲ್ಪ ಹೊತ್ತಿದ್ದು ನಾನು ಮನೆಗೆ ಬಂದ್ಬಿಟ್ಟೆ. ಕೊನೆಗೆ ಆ ಹುಡುಗಿನೇ ನಮ್ಮ ಮನೆ ಸೊಸೆ ಆದ್ಲು. ಹೌದಾ? ಹೌದು. ಅವ್ರು ಫಸ್ಟ್ ಪರಿಚಯ ಮಾಡಿಸಿದಾಗ ನಿಮಗೆ ಆ ಶೂಟಿಂಗಲ್ಲಿ. ಓಹೋ, ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ ನಿಜವಾಗ್ಲೂ. ನಿಮ್ಮ ಮಗನೇ ನಿಮ್ ಪರಿಚಯ ಮಾಡಿಕೊಟ್ರು. ನನ್ನ ತಮ್ಮಂಗೆ ನಾನು ಇವ್ರನ್ನೇ ಮಾಡ್ಕೊಡ್ತೀನಿ ಅನ್ನೋ ಥರ. ಅಯ್ಯೋ, ಅವನಿದ್ದಿದ್ರೆ ಕಥೆನೇ ಬೇರೆ ಇತ್ತು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು.
ಖಂಡಿತ ದೇವರ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ಆದಷ್ಟು ಬೇಗ ಹೊರಗಡೆ ಬಂದು ಹೌದು ಹೌದು ಅವ್ರು ಏನು ಕನಸು ಕಂಡಿದ್ದಾರೋ ಅದರಂತೆ ಬದುಕೋ ಹಾಗಾಗ್ಲಿ ಅಲ್ವಾ. ನಿಜ ಅಮ್ಮ, ಯಾಕಂದ್ರೆ ನೀವು ಭಾವುಕರಾಗಿದ್ದೀರಾ, ಭಾವುಕರಾಗ್ತಾ ಇದ್ದೀರಾ. ಅದು ನಾವು ಸ್ವಲ್ಪ ಟಾಪಿಕ್ ಚೇಂಜ್ ಮಾಡೋಣ.